ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಇವತ್ತು ಆಲೂಗಡ್ಡೆ ಬಟಾಣಿ ಕುರ್ಮಾ ಮತ್ತು ಪೂರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 3 ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಮತ್ತು ಸ್ವಲ್ಪ ಕಡಲೆಕಾಳನ್ನು ಕೂಡ ಹಾಕಿಬಿಟ್ಟು 2 ವಿಷಲ್ನ ಹಾಕ್ಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ, 5ರಿಂದ 6 ಗೋಡಂಬಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಸಾಂಬಾರು ಸೊಪ್ಪನ್ನ ಪೇಸ್ಟ್ಗೆ ಹಾಕ್ಕೊಂಡ್ರೂ ಹಾಕೋಬೋದು, ಅಥವಾ ಲಾಸ್ಟಲ್ಲಿ ಹಾಗೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ನಾನು ಪೇಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಅರ್ಧ ಬೌಲಷ್ಟು ಈರುಳ್ಳಿನ ಹಾಕ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು, ಅದಾದಮೇಲೆ 1 ಪಲಾವ್ ಎಲೆ, ಏಲಕ್ಕಿ, 2 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಮಾತ್ರ ಇದನ್ನು ಹಾಕ್ಕೊಳ್ತಾ ಇರೋದು, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಒಂದು ಚಿಕ್ಕದಾಗಿ ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಆ ಟೊಮೊಟೊ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 2ರಿಂದ 3 ನಿಮಿಷ ಮಾಡಿಕೊಂಡ್ರೆ ಆಯಿತು. ಅದೇ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ, ಚಕ್ಕೆ ಪೌಡ್ರು, ಇದು 3ನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ರುಬ್ಬೋಕ್ಕೆ ನಾನು ಇದ್ಯಾವುದನ್ನು ಕೂಡ ಹಾಕ್ಕೊಳ್ಳಲ್ಲ. ಇದಕ್ಕೇ ಇವಾಗ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು ಅಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಫೈನಲಿ ಆಲೂಗಡ್ಡೆ ಬಟಾಣಿ ಕುರ್ಮಾ ರೆಡಿ ಆಗೋಗುತ್ತೆ. ನಾನು ಯಾವ ರೀತಿ ಪೂರಿನ ಮಾಡ್ತೀನಿ ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಇರೋದು ನಾನು. ನೋಡಿ, ಇವಾಗ 1.5 ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ಇದ್ದರೆ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಕೊಳ್ತೀನಿ. ಮೈದಾ ಹಿಟ್ಟು ಇರಲಿಲ್ಲ, ಹಾಗಾಗಿ ಗೋಧಿ ಹಿಟ್ಟಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ಬಿಸಿ ತಾಕುವಷ್ಟು ಅಷ್ಟೇ ನಾನು ಬಿಸಿ ಮಾಡ್ಕೊಂಡಿರೋದು ನೀರನ್ನ. ಈ ರೀತಿ ಬಿಸಿ ನೀರಿಂದ ಮಾಡೋದ್ರಿಂದ ಆವಾಗ ಹಿಟ್ಟನ್ನ ಮಿದ್ದುಬಿಟ್ಟು ಅದೇ ತಕ್ಷಣವೇ ನಾವು ಅದನ್ನು ಪೂರಿ ಕೂಡ ಹರ್ಕೊಂಡು ಮಾಡ್ಕೋಬಹುದು. ಹಾಗಾಗಿ ನಾನು ಪೂರಿ ಆಗಲಿ ಚಪಾತಿನೇ ಆಗಲಿ ಸ್ವಲ್ಪ ಬಿಸಿನ ಮಾಡಿಕೊಂಡು ನೀರನ್ನ ಅದಾದಮೇಲೆ ಹಿಟ್ಟನ್ನು ಮಿದ್ಕೊಳ್ಳೋದು ನಾನು. ಈಗ ನೋಡಿ, ಈ ರೀತಿ ಮಿದ್ದು ಇಟ್ಕೊಂಡಿದ್ದೀನಿ. ಮಿದ್ದ ತಕ್ಷಣವೇ ನಾನು ವಿಡಿಯೋನು ಕೂಡ ಮಾಡಿಕೊಂಡು ಆವಾಗಲೇ ನಾನು ಪೂರಿ ಕೂಡ ಹರ್ಕೊಂಡು ತೋರಿಸ್ತಾ ಇರೋದು ನಿಮಗೆ. 5 ಮಿನಿಟ್ಸ್ ಕೂಡ ನಾನು ಹಿಟ್ಟನ್ನ ಎತ್ತಿ ಇಟ್ಟಿಲ್ಲ, ಹಾಗೆ ಮಾಡಿರೋದು. ಅದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ.
ಬೆಳಗ್ಗೆ ತಿಂಡಿಗೆ ಮಾಡೋದ್ರಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರುತ್ತೆ, ಆವಾಗ ಟೈಮ್ ಕೂಡ ಇರೋದಿಲ್ಲ. ಆವಾಗ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ತಣ್ಣೀರಲ್ಲಿ ಮಿದ್ದು ಕೂಡ ಮಾಡ್ಕೋಬೋದು, ಆದರೆ ಬಿಸಿ ನೀರಿಂದ ಮಾಡಿಕೊಂಡ್ರೆ ಹಿಟ್ಟು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಕೂಡ ಗಟ್ಟಿ ಆಯಿತು ಅಥವಾ ತೆಳುವಾಯಿತು, ಚಪಾತಿ ಆಗಲಿ ಪೂರಿ ಆಗಲಿ ಹರಿಯೋಕೆ ಆಗ್ತಾ ಇಲ್ಲ, ಈ ರೀತಿ ಎಲ್ಲ ಏನು ಕೂಡ ಆಗಲ್ಲ. ಹಾಗಾಗಿ ನಾನು ಬಿಸಿನೀರಿಂದ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವಾಗ ನಾನು ಪೂರಿನ ಹರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅನ್ವಿಕಾಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇವಾಗ ಮಾಡ್ತಾಯಿದ್ದೀನಿ. ಆಮೇಲೆ ನಮಗೆ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಅವಳಿಗೆ ಸ್ಕೂಲಿಗೆ ಟೈಮ್ ಆಗೋದ್ರಿಂದ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹರಿದು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರಿನ ಹರಿದ ತಕ್ಷಣವೇ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಪೂರಿನ ಬೇಯಿಸ್ತಾ ಇದ್ದೀನಿ. ನೋಡಿ, ಪೂರಿ ಬೇಯಿಸುವಾಗ ಬಲೂನ್ ರೀತಿ ಊದಬೇಕು ಅಂತ ಅಂದರೆ ಈ ಟ್ರಿಕ್ನ ಯೂಸ್ ಮಾಡಿ. ಪೂರಿ ಹರಿದಿರ್ತೀವಲ್ಲ ಅದನ್ನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಮಧ್ಯದಲ್ಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಒತ್ತಿ ಒತ್ತಿ ಪ್ರೆಸ್ ಮಾಡೋದ್ರಿಂದ ಪೂರಿ ಈ ರೀತಿ ಊದ್ಕೊಳ್ಳುತ್ತೆ. ನೋಡಿ, ನೆಕ್ಸ್ಟು ಮಾಡೋ ಪೂರಿಲಿ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಮಧ್ಯದಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಆ ರೀತಿ ಮಾಡೋದ್ರಿಂದ ಪೂರಿ ಊದ್ಕೊಳ್ತವೆ, ಬಲೂನ್ ರೀತಿ ತುಂಬ ಚೆನ್ನಾಗಿ ಬರ್ತವೆ. ಇನ್ನೊಂದು ಕೂಡ ಅದೇ ರೀತಿ ಮಾಡ್ತೀನಿ, ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರ್ತವೆ, ಮಕ್ಕಳು ಕೂಡ ನೋಡಿದ ತಕ್ಷಣ ಇಷ್ಟಪಡ್ತವೆ. ಹಾಗಾಗಿ ಈ ರೀತಿ ಮಾಡ್ಕೋಬೋದು. ನೋಡಿ, ನಾನು ಮಾಡಿದ ಎಲ್ಲ ಪೂರಿಗಳು ಅದೇ ರೀತಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾವಲ್ಲ. ಮಕ್ಕಳು ಕೂಡ ಈ ರೀತಿ ಹಾಕ್ಕೊಟ್ಟಾಗ ಖುಷಿಪಟ್ಟು ತಿಂತವೆ. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬಟಾಣಿ ಕೂರ್ಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಪೂರಿ ಮಾಡಿದ್ದು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ.